ಸೊ ಹೋಯ್ಲೋ ಒಡಿಸಪ್ಪ ಎಲ್ರಿಗೂ ನಮಸ್ಕಾರ. ನಾನೊಂದು ಸಕ್ಕತ್ತಾಗಿದ್ದೀನಿ, ನೀವು ಆಗಿದ್ದೀರ ಅನ್ಕೋತೀನಿ. ಬಟ್ ನಮಗೆ ಹುಷಾರಿಲ್ಲ ಶೀತ ಗೈಸ್, ನಾ ಆರಾಮಿಲ್ಲ. ಪಾಪ ಟಿಫನ್ ಮಾಡ್ತಾ ಇದೆ, ಅವಲಕ್ಕಿ ಉಪ್ಪಿಟ್ಟಾ. ನನಗಂತೂ ಫುಲ್ ಟಯರ್ಡ್, ಇನ್ನೂ ಟಯರ್ಡ್. ಕ್ಲಾಸ್ ಬೇರೆ ಇದೆ, ಏನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಸರಿಲ್ಲ ಅಂತ ಬೇಗ ಎದ್ದು ಪಾಪ ಟಿಫನ್ ಮಾಡಿರೋದು. ಈ ಟಿಫನ್ ಮಾಡಿಲ್ಲ, ಬಾತ್ರೂಮ್ಗೆ ಹೋಗ್ಬಿಡ್ತೀನಿ ಅಂತ ಮಕ್ಕ ಉರಿತಾ ಇರೋದು. ನಿನಗೆ ಸಿಗ ಟಿಫನ್ ಮಾಡುವ. ಇವತ್ತು ನಾನು ವಾಕ್ ಕರ್ಕೊಂಡು ಹೋಗಿಲ್ಲ ಗೈಸ್, ವಾಕ್ ಕರ್ಕೊಂಡು ಹೋಗ್ಬೇಕು. ಅವಲಕ್ಕಿ ಉಪ್ಪಿಟ್ಟು ಸೂಪರ್. ಕ್ಲಾಸಿಗೆ ಬಂದಿದ್ದೀನಿ, ಮಕ್ಕಳೆಲ್ಲ ಬಂದಿದ್ದಾರೆ ಆಲ್ರೆಡಿ. ಇವಾಗ ಒಂದು ಗೋಳಿ ಸೋಡಾ ಕುಡ್ಕೊಂಡು ಪಾಪ ಮಗೊಂದು ಪಾಸ್ ತಗೊಂಡು ಪ್ಲ್ಯಾನ್ ಮಾಡಿದ್ದೀವಿ. ಕ್ಲಾಸಲ್ಲಿ ಬಂದಿರಲಿಲ್ಲ ಕ್ಲಾಸ್ಗೆ. ಬನ್ನಿ ಗೋಳಿ ಸೋಡಾ ತೊಗೊಂಡು ಗೈಸ್. ಗೋಳಿ ಸೋಡಾ ಎಷ್ಟು ಒಳ್ಳೇದು ಗೊತ್ತಾ, ಸಖತ್ತು ಗ್ಯಾಸ್ಟ್ರಿಕ್ ಆಗಿ ಸಖತ್ತು ಕ್ಲಿಯರ್ ಆಗಿಬಿಡುತ್ತೆ. ಸೊ ಈಗ ಅದೇ ಗೋಳಿ ಸೋಡಾ ತಗೊಂಡು ಪದ್ಮಣ್ಣ ಅಂಗಡಿಲಿ ನೋಡಿ ಗಾಯ್ಸ್. ಇವತ್ತು ನಮ್ಮನ್ನು ಬಿಟ್ಟು ಬೆಳಗ್ಗೆಯಿಂದ ಇರೋದು ಇಲ್ಲೇ ಮನೇಲಿ. ನೈಟಿ ಎಲ್ಲ ಹಾಕೊಂಡು ಏನು ಬೇಕು ಆಯ್ತು ಸರಿ ಗೈಸ್. ಇವತ್ತು ಒಳ್ಳೆ ಕಂಪ್ಯೂಟರ್ ಕ್ಲಾಸ್ಗೊಂದು ಇವತ್ತು ಅಡ್ಮಿಷನ್ಸ್ ಇತ್ತು. ಅದನ್ನು ಆನ್ಲೈನ್ ಮಾಡೋಳು ಏನು ಮಾಡೋಳು ಗೊತ್ತಿಲ್ಲ, ನೋಡೋಣ. ಮೊಟ್ಟೆ ತಂದಿದ್ದೀನಿ ಮತ್ತು ಸೋಡಾ. ಎಲ್ಲಿ ತರ್ಸ್ಕೊಂಡಿದ್ದಾ? ನೋಡಿ ಗಾಯ್ಸ್, ನೋಡಿ 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 ಮನೆಗೆ ಹೊಸ ಹೊಸ ಐಟಮ್ಗಳು ತರ್ತಿರೋದ. ಮತ್ತೆ ನಮ್ಗೆ ಬ್ರೆಡ್ ಗಿಡ್ ಎಲ್ಲ ಬುಕ್ ಮಾಡ್ಕೊಂಡಿದ್ದಾರೆ. ಮೇಡಮ್ ಬನ್ನಿ, ಏನು ಮಾಡ್ಕೊಡೋ ತಿನ್ನೋಣ ಫಸ್ಟ್. ಮೊಟ್ಟೆ ಬ್ರೆಡ್ ಮಾಡಿಕೊಡು. ಬೆಡ್ ರೋಸ್ಟ್ ಮಾಡ್ತಿದ್ದಾರೆ ಇವಾಗ. ಮತ್ತು ಕಾಫಿ ರೆಡಿ ಮಾಡ್ತಿದೆ. ಇದೆಲ್ಲ ತಿನ್ನುವ ಬೇಗ. ಡಿಫ್ರೆಂಟಾಗಿ ಬೆಡ್ ರೋಸ್ಟ್ ಮಾಡ್ಕೊಬಂದಿದ್ದಾರೆ, ಕುಡಿ ಅಂತ ತಿನ್ನೋ. ಈಗ ಬನ್ನಿ ಜೊತೆ ತಗೊಂಡಿಗೆ ಬಂದೆ. ಸೊ ಬನ್ನಿಯವ್ರ ರಿಲೇಷನ್ಸ್ ಯಾರೋ ಒಬ್ರದ್ದು ಏನೋ ಫೋನ್ ಕಳ್ದೋಗ್ಬಿಟ್ಟೈತೆ ಅಂತ ಅದಕ್ಕೆ ಕೊಡ್ತೀನಿ ಅಂತ ಬಂದಿದ್ದೀನಿ. ನಾನೇನು ಇನ್ನೂ ತಡ್ಕೋದಲ್ಲ, ಏನಾಯ್ತು ಅನ್ಕೊಂಬಿಟ್ಟೆ. ಅದಕ್ಕೆ ಆಟೋ ಸ್ಟ್ಯಾಂಡಲ್ಲಿ ಇದ್ರಂತೆ. ನೋಡೋಣ ಬನ್ನಿ ನೋಡಿ. ಇದೆಲ್ಲ ಪ್ರಾಬ್ಲಮ್. ಅದಕ್ಕೆ ನೀವು ಹೊರಗಡೆ ಬಂದಾಗ ಸೇಫಾಗಿ ಸೆಕ್ಯೂರ್ಡ್ ಆಗಿ ನಿಮ್ಮ ಫೋನ್ಗಳು, ನಿಮ್ಮ ವಾಚಸ್ ಐತೆ ಏನೇನು ಇರ್ತದೆ ಅದೆಲ್ಲನೂ ಸೇಫಾಗಿ ಮಡಿಕೊಳ್ಳಿ. ಇಲ್ಲ ಅಂತಂದರೆ ಹಿಂಗೆ ನಮ್ಮ ಥರ ಬಂದು ಹುಡುಕ್ಬೇಕಾಗ್ತದೆ. ನೋಡಿ ಆಟೋ ಸ್ಟ್ಯಾಂಡಿಗೆ ಬಂದು ಅವರು ಗೊತ್ತಿಲ್ಲ ಅದಿಲ್ಲ ಇದಿಲ್ಲ ಅಂತಂದರೆ ಸಿ ಸಿ ಕ್ಯಾಮ್ರಾ ನೋಡ್ತಿದ್ದೀವಿ. ಇಲ್ಲೆಲ್ಲೂ ಸಿ ಸಿ ಕ್ಯಾಮ್ರಾ ಬೇರೆ ಇಲ್ಲ. ನೋಡೋಣ ಬೇರೆ ಎಲ್ಲ ನೋಡ್ತೀವಿ. ನೋಡಿ ಇದರಲ್ಲೆಲ್ಲ ಏನು ಪ್ಲೇಸ್ಮೆಂಟ್ ಗೊತ್ತಾ, ವ್ಲಾಗರ್ ಆಗಿದ್ದೀವಿ ಅಂದರೆ ಹಿಂಗೆ ಇದೇ ಆಟ ಹಿಂಗೆ ಹೋಗ್ತಿದ್ದೀವಿ ಅಂತ ಹೇಳ್ತಿದ್ವಾ, ಅದಕ್ಕೇ ವ್ಲಾಗರ್ ಆಗಬೇಕು ಅನ್ನೋದು ಪ್ಲೇಸ್ ಪಾಯಿಂಟ್ ಇರ್ತದೆ. ಕೇಳ್ಗುರು, ಬಾಂಡ್ಲಿ ಆಗಿತ್ತಾ, ಅರ್ಧ ಬಾಂಡ್ಲಿನ ಫುಲ್ ಬಾಂಡ್ಲಿನ ಕರೆಕ್ಟಾಗಿ ಕೇಳು. ಅವೆಲ್ಲ ಸ್ವಲ್ಪ ಸ್ವಲ್ಪ ಕೂದಲಿತ್ತಂತ, ಮಧ್ಯದಲ್ಲಿ ಇತ್ತಂತ, ಆ ಕಡೆ ಈ ಕಡೆ ಎಲ್ಲ ಇತ್ತಂತ. ಅದು ಹೆಂಗಿತ್ತಂತೆ, ವೈಟ್ಗಿತ್ತಂತ, ಕರಿಗಿತ್ತಂತ, ಬಿಳಿಗಿತ್ತಂತ. ಕರೆಕ್ಟ್ ಕರಿಗಿತ್ತಂತ, ಬಿಳಿಗಿತ್ತ, ಕರೆಕ್ಟಾಗಿ ಹೇಳೋ. ಲೋ ಅವೆಲ್ಲ ಇನ್ವೆಸ್ಟಿಗೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಗಾಯ್ಸ್? ಆಗ ಇಂಥ ನೋಡಿಕ ನಾವು ಇನ್ವೆಸ್ಟಿಗೇಷನ್, ನಾನು ಇದಾಗಿ ಪೊಲೀಸ್ ಆಗಿದ್ದೀನಿ. ಯಾವ ಥರ ಬಾಂಡ್ಲಿ, ಮಿಡಲ್ ಬಾಂಡ್ಲಿನ ಫುಲ್ ಬಾಂಡ್ಲಿನ, ಬಾಂಡ್ಲಿನೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಮಧ್ಯದ ಬಾಂಡ್ಲಿನ, ಫುಲ್ ಬಾಂಡ್ಲಿನ, ಹಾಫ್ ಬಾಂಡ್ಲಿನ, ಯಾವ ಡಿಗ್ರಿ, ಎಷ್ಟು ಬಾಂಡ್ಲಿ ಇವೆಲ್ಲ ಆಗುತ್ತೆ, ಮ್ಯಾಟ್ರ್ ಆಗುತ್ತೆ. ನೋಡಿ ಯಾಕಂದ್ರೆ ನಾವು ಇಂಥವ್ರು ನಾಲ್ಕ ನಮಗೆ ಲೌಡ್ ಸ್ಪೀಕರ್ ಕೂಡ ಇಲ್ಲಿ ತಂಗಿ ಮದುವೆ ಆದಮೇಲೆ ನೆಕ್ಸ್ಟ್ ಅಣ್ಣ ಮದುವೆ ನಾವು ಕಾಯ್ತಾ ಇದ್ದೀವಿ. ಅಣ್ಣ ಒಂದು ಫೋನ್ ಮಿಸ್ ಆಗಿತ್ತು, ರೈಸಿಂಗ್ ಸರ್ಪ್ರೈಸು ಮಿಸ್ ಆಗ್ಬಿಡ್ತು. ಬೇಸ್ತಾಳಿ ನಮ್ಮ ಪ್ರತಿ ಮಾತಾಡಮ್ಮ. ಇಲ್ಲ ಕಾಯ್ಬೇಕಿತ್ತು, ಕಾಯಿ ತಗೊಂಡಿದ್ದೀವಿ ಅಷ್ಟೇ. ನಮ್ಮ ರೀಲ್ಸ್ ಕಮೆಂಟಲ್ಲಿ ನಮಗೆ ಮಾತಾಡೋದು, ಈಗ ಅವ್ರಿಗೆ ಕಮೆಂಟ್ ನೀವು ಆಗಿದೆ ಯಾರು ಗೊತ್ತಾಗ್ರಿ. ಇವ್ರಿಗೆ ಕಮೆಂಟ್ ಹೊಡೀರಿ, ಹೆಂಗೆ ಹೊಡೀರಿ ನೀವು ಅಂತಂದರೆ ಹೊಡಿರಿ ಮ್ಯಾಚ್ ಹೋಗ್ತಿರೋದು. ಇಲ್ಲಿ ಮೆಡಿಕಲಲ್ಲಿ ಮಾತ್ರೆ ಕೊಡಿ ಅಂತಂದರೆ ಸ್ವಲ್ಪ ನನಗೆ ಟೈರ್ಡ್ ಜ್ವರ ಇತ್ತಲ್ಲ, ಅದಕ್ಕೆ ಟ್ಯಾಬ್ಲೆಟ್ ತೊಗೊಳ್ಳೋ ಅಂತ ಬಂದಿದ್ದೀನಿ. ಇಲ್ಲಿ ನೋಡಿ ಅಣ್ಣ, ನೀವು ರೋಹಿತ್ ಶರ್ಮಾ ಫ್ಯಾನಾ, ವಿರಾಟ್ ಕೊಹ್ಲಿ ಫ್ಯಾನ್ ಅಲ್ವಾ ನೀವು? ಏನೇನು ನಿಮ್ಗೆ ಇರಿಟೇಷನ್ ಆಗುತ್ತಾ? ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ ಇದು ವಿರಾಟ್ ಕೊಹ್ಲಿ ಫ್ಯಾನ್ಸ್ ಅಂದರೆ. ಹೆಂಗೆ ಗೈಸ್, ನಮ್ಮ ಪೃಥ್ವಿಗೆ ಒಂದು ಅದೇ ಮೊನ್ನೆ ಕಂಟೆಂಟ್ ಬರೋಕ್ಕೆ ಅಂತ ನೇಮ್ ಬೋರ್ಡ್ ತಗೊಂಡಲ್ಲ. ಸೊ ಅದು ಬೇಕಿತ್ತು ಅಂತ ತುಂಬ ದಿವಸದ ಕೇಳ್ತಿದ್ದ. ಅದು ಬೇಕಿದೆ ನಾವು 3 ದಿವಸದ ಕೇಳ್ತೇವೆ, ಕೊಡ್ಸೋದೇ ಕರ್ಕೊಂಡೋಗ್ತೀನಿ. ಬನ್ನಿ ಕೊಡ್ಸೋ ಕರ್ಕೊಬರಪ್ಪ. 3 ದಿವಸದ ಕೇಳ್ತವ್ರು. ಇಷ್ಟು ದಿವಸದಿಂದ ನಮ್ಮ ಪೃಥ್ವಿ ಮನಸ್ಸಿನ ಒಳಗಡೆ ಇಟ್ಕೊಂಡು ಏನು ಪೃಥ್ವಿ ಇಷ್ಟು ದಿವಸದಿಂದ ಇವತ್ತು ಕೊಡ್ಸೋ ಕರ್ಕೊಂಡೋಗಿದ್ದೀನಿ. ಬನ್ನಿ ಕೊಡ್ಸೋ ಕರ್ಕೊಂಬರೋಣ. ಗೈಸ್ ಈಗ ಯೋಚನೆ ಮಾಡ್ತಿದ್ದೀವಿ, ಅವ್ರು ಆನ್ಲೈನೇ ಬುಕ್ ಮಾಡೋಳು. ನೋಡಿ 169 ಐತೆ, 199 ಐತೆ, ಯಾವ್ದು ಬೇಕೋ ತಗೊಂಡು ನೀವು ಹೋಗು. ದೊಡ್ಡದೇ ಬೇಕಾ?
ಹಿಂದೆ ಕಡೆ ಐತೆ ನೋಡು. ಅದು ಅದು ಐತೆ, ಇದು ಐತೆ. ಇದು ಬೇಕಾ ಅದು ಬೇಕಾ? ಅದೇ ಅಲ್ಲ, ತಗೋ. ಸರಿ, ಈಗ ಇವನಿಗೊಂದು ಆಯಿತು, ಇದು ನಿಶಿಗೆ ತಮ್ಮಂಗೊಂದು, ಈಗ ಇವನಿಗಿದೊಂದು, ಎರಡನ್ನ ತಗೊಂಡು ಈಗ ಹೊರಟಿದ್ದೀವಿ. ಬನ್ನಿ ಹೊರಡೋಣ. ಅಲ್ಲಾರೋ ಕರೆದ್ರು ಮೈನ ತಂಬಿಸೋಕೆ ತೊಂದರೆ ಆಗ್ಬಿಡ್ತು, ಅದಕ್ಕೆ ಈಗ ಅದೊಂದು ತಗೊಂಡು ಹೊರಟಿದ್ದೀವಿ. ಅಲ್ಲಿ ತೋರಿಸ್ಕೊಂಡು ಈಗ ಬೆಲ್ಲಿ ಮುಗಿಸ್ಕೊಂಡು ಹೋಗೋಣ. ಬೆಲ್ಲಿ ಮುಗಿಸ್ಕೊಂಡು ಎಷ್ಟು ದೊಡ್ಡದಾಗೈತೆ, ಎಷ್ಟು ದೂರ ಐತೆ, ಆ ಕಡೆ ಆಗಿಲ್ಲ ಬ್ರೋ. ಇದೊಂದೇ ಮಾಡ್ಬಿಡಿ ಬ್ರೋ. ಇದು ಜಿಯೋ ಮಟ್ಟಿಗೆ ಬರೋದಂತೆ ನಮ್ಮ ಮನೆ, ಅಲ್ಲೇ ತಗೊಬಿಟ್ರು ಅದನ್ನು ನಾವು ಎಲ್ಲ ಪ್ಯಾಕ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ಇವತ್ತು ಟೆಸ್ಟ್ ಮಾಡಿ ಕಮೆಂಟ್ ಮಾಡಿದ್ರಲ್ಲ, ಅದಕ್ಕೆ ಪ್ಲ್ಯಾನ್ ಇದೆ, ಅದಕ್ಕೆ ಮುಗಿಸೋಣ. ಬನ್ನಿ ಬಿಲ್ಲಿಂಗ್ ಮುಗಿಸ್ಕೋಣ. ಫಸ್ಟು ಬಿಲ್ಲಿಂಗ್ ಸೆಕ್ಷನ್ಸ್ ಎಲ್ಲ ಮುಗಿದು ಹೊರಟಿದ್ದೀವಿ. ನಾವು ಚಾರ್ಜರ್ ಕಡೆ ಎಲ್ಲ ಅಂಗಡಿ ಬ್ಲಾಗ್ ಮಾಡ್ತೀವಿ. ಬನ್ನಿ ಹೊರಡೋಣ. ಬಿಲ್ಲಿಗೆ ಬಿಡ್ತಾವೆ ಇಟ್ಕೊಳ್ಳಿ, ಇಟ್ಕೊಂಡು ಮನೆ ಮಡಿಕೆ ಮಜಾ ಮಾಡು. ತಗೋ ನಿಂಗೂ ಒಂದು ತಗೋ. ಅವ್ನು ದೊಡ್ಡದು ಬೇಕು ಅಂತ ಗಾಯ್ಸ್ ಅವನಿಗೆ. ಲೋ ಇದು ಚಿರು ಸ್ಕೂಲ್ ಅಡ್ಮಿಷನ್ ಆದಂತೆ ಗಾಯ್ಸ್. ಇವತ್ತು ಅಡ್ಮಿಷನ್ ಆದೇನಾ? ಏನು ಹೇಳಿದ್ರು? ನೀನು ಹೋಗಿರ್ತಿಲ್ವಾ? ಮಲ್ಗಿ ಸ್ಕೂಲ್ಗಾರ ನೋಡಿ ಗೈಸ್, ಫಸ್ಟ್ ಹಿಡಿದ್ರೆ ಮಲ್ಗಿ ಬಂದವನೇ. ಹೋಗಿದೆಯಲ್ಲ, ಏನು ಏನಾಗಬೇಕು ಮುಂದೆ? ಮುಂದೆ ಏನಾಗಬೇಕು? ಮುಂದೆ ಏನು ಕೆಲಸ ಮಾಡಬೇಕು? ಇಂಜಿನಿಯರ್. ಏನೇ ಕೊಟ್ರು ಸ್ಕೂಲಲ್ಲಿ? ಏನೂ ಇಲ್ಲ. ಏನಲ್ಲ ಸಿಗಾಕಂದೆ ವ್ಲಾಗಲ್ಲಿ ಐತೀನಿ. ಅದೇ ಕರ್ಕೋಬೇಕಾಗಿತ್ತು, ಕರ್ಕೊಂಡು ಹೋಗಿ ಅಂತ ಬಂದಿದ್ದೀನಿ. ಇವಾಗ ಅವ್ನು ಕರ್ಕೊಂಡು ಮನೆಗೆ ಹೋಗೋಣ. ಈಗ ನಾವು ಡ್ರೈವರ್ ಆಗ್ಬಿಟ್ಟಿದ್ದೀವಿ ಗೈಸ್. ಅವ್ರಿಗೆಲ್ಲ ಈಗೆಲ್ಲ ದುಡ್ಡು ಮಾಡಿದ್ರಲ್ಲ, ಅದಕ್ಕೆ ಡ್ರೈವರ್ ಆಗ್ಬಿಟ್ಟಿದ್ದೀವಿ. ನೋಡಿ ನಮ್ಮನ್ನ ಗಾಡಿ ಕೊಟ್ಟು ಕರೆಸ್ಕೊತಾರೆ. ಇಂಥವ್ರಿಗೆ ಏನು ಹೇಳೋದು ನಾವು? ಡ್ರೈವರ್ಗಳಾಗ್ಬಿಟ್ಟಿದ್ದೀವಿ ನಾವು ಈಗ ಅವ್ರಿಗೆಲ್ಲ. ಅವನು ಫುಲ್ ಲವರ್ಸು ಬ್ಯುಸಿ ಆಗ್ಬಿಟ್ಟವನು. ಸ್ವಲ್ಪ ಬೈಕ್ಗೆ ಏನಾರ ಬೇಕಲ್ಲ, ಅದಕ್ಕೆ ಈಗ ಬಜ್ಜಿ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಈಗ ಆಲ್ರೆಡಿ ಆಂಟಿ ಬಜ್ಜಿ ಫೇಮಸ್ ಇಲ್ಲಿ, ಅದಕ್ಕೇ ಈ ಏರಿಯಾದಲ್ಲಿ ಆಂಟಿ ಬಜ್ಜಿ ಅದಕ್ಕೆ ಬಜ್ಜಿ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಬಜ್ಜಿ ತೊಗೊಳ್ಳೋದು. ಸ್ಕ್ಯಾನರ್ ಹೆಂಗೈತೆ ಸಂಕ್ರಮ್ಮ? ಯಾರ ಸ್ಕ್ಯಾನ್ ಮಾಡ್ರೆ ಸ್ಕ್ಯಾನ್ ಮಾಡಿ ಪಾಪ ಆಂಟಿಗೆ. ಸ್ಕ್ಯಾನರ್ ಕೇಳೋ ಬರ್ತಾವೆ ಅಂತ. ಈ ಮುಖ ಇರೋದನ್ನ ಈಗ ಇನ್ನೊಂದು ಮುಖ ಹೆಂಗೆ ಮಾಡ್ರಿ, ಫೇಸ್ ಪ್ಯಾಕ್ ಹಾಕೊಂಡು ಹೆಂಗಾಗಿದೆ. ಚೂಚಿ ಶೀ ಚೆನ್ನಾಗಿಲ್ಲ ಇದು ಮುಖ. ಇದು ಚೆನ್ನಾಗಿಲ್ಲ, ಇದೇ ಚೆನ್ನಾಗಿಲ್ಲ. ಇದು ಚೆನ್ನಾಗಿರುತ್ತಾ? ಹಂಗೆ ಹಾಕಬೇಡ. ಹಂಗೆ ನನ್ನ ಮುಖ ಥರನೇ ಇದೆ ಅಲ್ಲ. ಇದನ್ನು ಹೆಂಗೆ ಮಾಡಿದೆ ಅಂತ ನಾನು ಹೇಳ. ನೀನು ಫೇಸ್ ಪ್ಯಾಕ್ ಹಾಕಿದ್ದಲ್ಲ ಅದು ಬಿಸಾಕದ ನಾನು ಮಾಡಿರೋದು. ಮಕ ಮಾಡ್ರೆ ಸುಳ್ಳು ಹೇಳ್ಕೊಂಡು ಸುಳ್ಳು. ಈಗ ಇದನ್ನೇ ಫೋಟೋ ಮಾಡಿರ್ತೀನಿ, ಚೆನ್ನಾಗಿಲ್ವಾ? ಸೊ ಮಡಗಬಾರ್ದು, ಕೆಮಿಕಲ್ ಆಗಿ ಕನ್ವರ್ಟ್ ಆಗುತ್ತೆ. ಚೆನ್ನಾಗಿ ಕಾಣ್ತೈತೆ ಚಂದ್ರ ಆಲ್ರೆಡಿ. ಗಾಯ್ಸ್, ನೀವು ತುಂಬ ದಿವಸದಿಂದ ಕೇಳ್ತಿರೋದು, ಒಂದು ವಾರದಿಂದ ಕೇಳ್ತಿರೋದಕ್ಕೆ ಕಮೆಂಟ್ ಎಲ್ಲ ಮಾಡಿಬಿಟ್ರಿ. ನಿಮ್ಮ ಬ್ಲಾಗ್ಗಳೇ ನೋಡೋಲ್ಲ ನಾನು, ನನಗೆ ಆನ್ಸರ್ ಮಾಡಲಿಲ್ಲ ಅಂದರೆ ನಾಳೆ ಪೋಸ್ಟ್ ಮಾನ್ ಮಾಡ್ತಿದ್ದೀರಾ ಹೇಳೋದು. ನಿಮ್ಮ ಅಪ್ಪ ಅಮ್ಮ ಯಾಕೆ ರೀಲ್ಸಲ್ಲಿ ಬರ್ತಾಯಿಲ್ಲ, ಯಾಕೆ ಸಪ್ರೇಟ್ ಇದ್ದೀರಾ, ಏನು ಎಲ್ಲ ತುಂಬ ಕೇಳ್ತಿದ್ರಿ. ಮತ್ತು ಕಮೆಂಟ್ ಕೂಡ ಮೊನ್ನೆ ಅಲ್ಲಿ ಕಮೆಂಟ್ ನೋಡಿದೆ ಅಲ್ವ ನೀನು? ಕಮೆಂಟ್ ಕೂಡ ಹಾಕಿದ್ರಿ, ಬ್ರೋ ಹೇಳಲಿಲ್ಲ ಅಂದರೆ ನಾನು ವ್ಲಾಗ್ ನೋಡಲ್ಲ, ನಿಮ್ಮ ಸಬ್ಸ್ಕ್ರೈಬ್ ಇಷ್ಟೇ ಬೆಲೆ ಕೊಡೋದು, ಹಿಂಗೆ ಎಲ್ಲ ಕಮೆಂಟ್ ಮಾಡ್ತಿದ್ರಿ. ಸೊ ನಾವು ಟೈಮ್ ಬರಲಿ ಸ್ವಲ್ಪ ಡ್ರ್ಯಾಗ್ ಮಾಡಿ ಹೇಳೋಣ, ಏನಾಗುತ್ತೆ ಚೇಂಜಸ್ ಎಲ್ಲ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದು ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾವೇ ಚೇಂಜ್ ಆಗಿಬಿಟ್ವಿ. ಸೊ ಏನು ಅಂತಂದರೆ ಫಸ್ಟು ಒಂದು ಪಾಯಿಂಟ್ ಬಂದು, ಅವ್ರು ನಮ್ಮ ರೀಲ್ಸಲ್ಲಿ ಯಾಕೆ ಬರ್ತಾ ಇಲ್ಲ ಅನ್ನೋದೇ ನಿಮ್ಮ ಕ್ವಶನ್ಸು. ಸೊ ಅವ್ರಿಗೆ ರೀಲ್ಸು ಆ್ಯಕ್ಟಿಂಗು ಇವೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಈ ಹಳ್ಳಿ ಕಡೆ ಮಾಮೂಲಿ ಗೊತ್ತಲ್ಲ, ಅವ್ರು ಅಂತಾರೆ, ಇವ್ರು ಅಂತಾರೆ, ಹಂಗಂತಾರೆ ಹಿಂಗಂತಾರೆ, ಅದೊಂದು ಪ್ರಾಬ್ಲಮ್ಮು. ಸೊ ಅದಕ್ಕೋಸ್ಕರನೇ ಇಬ್ಬರು ರೀಲ್ಸಿಗೆ ಬರೋದನ್ನ ಅವ್ರು ಆಲ್ಮೋಸ್ಟ್ ಎಷ್ಟೊಂದು ವೀಡಿಯೋಗಳು ಡಿಲೀಟೇ ಮಾಡ್ಸಾಕ್ಬಿಟ್ರು. ಮತ್ತು ಇನ್ನೆಷ್ಟೋ ಅಚೀವ್ ಮಾಡಿದ್ದೀನಿ. ರೀಲ್ಸ್ಗೆ ಏನಕ್ಕೆ ಬರ್ತಾಯಿಲ್ಲ ಅಂದರೆ ಇದೇ ಮೇನ್ ರೀಸನ್ನು. ಅವರು ರೀಲ್ಸು ಬರೋಲ್ಲ, ವ್ಲಾಗಲ್ಲೂ ಬರೋಲ್ಲ. ಮತ್ತು ವ್ಲಾಗಲ್ಲಿ ಯಾಕೆ ಬರೋಲ್ಲ ಅಂದರೆ ಅದು ಸೇಮ್ ರೀಸನ್ನೇ. ವ್ಲಾಗಲ್ಲಿ ರೀಲ್ಸಲ್ಲಿ ಎರಡೂ ಏನಕ್ಕೆ ಬರ್ತಿಲ್ಲ ಅಂತ ಅಂದರೆ ಜನ ಆಡ್ಕೊತಾರೆ, ಹಂಗೆ ಹಿಂಗೆ ಮಾತಾಡ್ತಾರೆ, ಅದೊಂದು ಎಲ್ಲ ಏನೇನೋ ಅಂದ್ಕೊಂಡು ಅವರು ರೀಲ್ಸಲ್ಲಿ ಅವಾಗ ಬರೋದನ್ನ ಕ್ಯಾನ್ಸಲ್ ಮಾಡಿದ್ರು. ಮತ್ತು ಏನೂ ಜಾಸ್ತಿ ಅವ್ರ ಜೊತೆನೇ ಇಲ್ಲ, ಏನೋ ಡಿವೈಡ್ ಆಗಿರೋಂಗಿದ್ದೀರಾ, ಸಪ್ರೇಟ್ ಇದ್ದೀರಾ, ಅದಕ್ಕೆಲ್ಲ ಆನ್ಸರ್ ಏನು ಅಂತ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇದೆಲ್ಲ ಚೆನ್ನಾಗಿರಲ್ಲ ಅಲ್ವಾ?
ಇಲ್ಲ ಹೇಳ್ಬಿಡ್ತೀನಿ ಆಮೇಲೆ ನೀವು ಕಮೆಂಟ್ ಎಲ್ಲ ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ತೀರೇನೋ ಅಲ್ವಾ ಅಲ್ವಪ್ಪಮ್ಮ ಹೇಳ್ತೀನಿ ಗೈಸ್. ನಾವೇನಕ್ಕೆ ಡಿವೈಡ್ ಆದ್ವಿ ಅಂತಂದರೆ ನನ್ನದೊಂದು ಮೇನ್ ಪಾಯಿಂಟ್ ಏನು ಅಂತಂದರೆ ನನಗೆ ನನ್ನ ನಂಬಂದವ್ರಿಗೆ ನನ್ನ ಜೊತೆಯವ್ರಿಗೆ ಕಂಫರ್ಟ್ ಝೋನ್ ಇರಬೇಕು. ಅರ್ಥ ಆಯ್ತು ಅನ್ಕೋತೀನಿ. ಕಂಫರ್ಟ್ ಝೋನ್ ನಾವು ನಂಬಂದವ್ರಿಗೆ ಕಂಫರ್ಟ್ ಝೋನ್ ಕೊಟ್ಟರೆ ತಾನೇ ಅವ್ರಿಗೊಂದು ವ್ಯಾಲ್ಯೂ ಆಗಲಿ, ಆ ಲವ್ ಆಗಲಿ, ಪ್ರಿಫರೆನ್ಸ್ ಆಗಲಿ ಎಲ್ಲ ಸಿಗೋದು. ಸೊ ನಮ್ಮಿಂದ ಇನ್ನೊಬ್ರಿಗೂ ಹರ್ಟ್ ಆಗಬಾರ್ದು, ಅವರಿಂದ ನಮಗೂ ಹರ್ಟ್ ಆಗಬಾರ್ದು. ಅವ್ರ ಕಂಫರ್ಟ್ ಝೋನ್ನ ನಾವು ಹಾಳು ಮಾಡಬಾರ್ದು, ನಮ್ಮ ಕಂಫರ್ಟ್ ಝೋನ್ನ ನಾವು ಹಾಳು ಮಾಡ್ಕೊಬಾರ್ದು. ಸೊ ಏನು ಅಂತ ಅಂದರೆ, ಸೊ ಅವ್ರದ್ದೇನೇನೋ ವಿಷಯಗಳು ಸಮಥಿಂಗ್ ಅದು ಇದು ಏನೋ ಬಂತು. ಸೊ ನಾವು ಸ್ವಲ್ಪ ಅಂದರೆ ಡಿವೈಡ್ನ ಜಗಳ ಹೊಡೆದಾಡ್ಕೊಂಡೇನೋ ಆಗಲಿಲ್ಲ. ಸೊ ಅವ್ರಿಗೂ ನಮ್ಮ ಜೊತೆ ಇರೋ ಕಂಫರ್ಟ್ ಝೋನ್ ಅನಿಸ್ಲಿಲ್ಲ, ನಮಗೂ ಅವ್ರ ಜೊತೆ ಇರೋ ಕಂಫರ್ಟ್ ಝೋನ್ ಅನಿಸ್ಲಿಲ್ಲ. ನಾನು ಹೋಮ್ ಟೂರ್ ಕೊಡಬೇಕಾದ್ರೆ ತುಂಬ ಜನ ಹೇಳಿದ್ರಿ, ಬ್ರೋ ಬೇಡ ಹೊರ್ಗಡೆನೇ ಇರಿ, ಒಂದು ಹೋಗಿ ಬಂದು ಮಾಡ್ತೇರಿ ಅಂತ ಎಷ್ಟೋ ಜನ ಕಮೆಂಟ್ ಮಾಡಿದ್ರಿ, ಅದನ್ನು ನೋಡಿದ್ದೀನಿ. ಸೊ ಒಂದು ಟ್ರಸ್ಟು, ಒಂದು ವ್ಯಾಲ್ಯೂ ಅನ್ನೋದು ಇರ್ತದಲ್ಲ, ಸೊ ಅದು ಕೊಡಬೇಕು ನಮ್ಮ ಕಡೆಯಿಂದ. ಅದು ನಾವು ನಮ್ಮನ್ನು ಕೇಳಿದ ನಾವು ಕೊಡ್ದಲೇ ಹೋದರೆ ಅದು ನಮಗೊಂದು ವ್ಯಾಲ್ಯೂ ಇರೋಲ್ಲ, ಅದೇನೋ ನಮಗೊಂದು ತೂಕ ಇರೋಲ್ಲ. ಸೊ ಅದು ನನ್ನ ಮೈಂಡ್ಸೆಟ್ಟು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಬಂದು ಜೊತೆಗಿದ್ದೆಲ್ಲ ಇದೆ. ಸೊ ಅದಾದಮೇಲೆ ನಮ್ಮಿಂದ ಅವ್ರಿಗೆ ಕಂಫರ್ಟ್ ಝೋನ್ ಸಿಗಲಿಲ್ಲ, ಅವರಿಂದ ನಮಗೆ ಕಂಫರ್ಟ್ ಝೋನ್ ಸಿಗಲಿಲ್ಲ. ಅಂದರೆ ಕಮಿಟ್ಮೆಂಟ್ ಆಗಲಿ ಇದೆಲ್ಲ, ಈ ಬಾಂಡಿಂಗ್ ಅದರ್ವೈಸ್ ಬಾಂಡಿಂಗ್ ಎಲ್ಲ ಓಕೆ ಫೈನ್ ಚೆನ್ನಾಗೇ ಇದ್ದೀವಿ. ಬಟ್ ಅವ್ರು ಹಿಲ್ಸ್ ಒಳಗೆಲ್ಲ ಬರ್ತಾ ಇಲ್ಲ, ಜಗಳ ಹೊಡೆದಾಟ ಗಲಾಟೆ ಅವೇನೂ ಇಲ್ಲ ಗೈಸ್. ಸಮಥಿಂಗ್ ಏನು ಅಂತಂದರೆ ಕಮಿಟ್ಮೆಂಟು ಮ್ಯಾಚ್ ಆಗಲಿಲ್ಲ. ನನ್ನ ಕಮಿಟ್ಮೆಂಟು, ನನ್ನ ವರ್ಕು, ನನ್ನ ಪ್ರೆಷರು ಅವ್ರಿಗೆ ಮ್ಯಾಚ್ ಆಗಲಿಲ್ಲ, ಅವ್ರ ಕಮಿಟ್ಮೆಂಟು ಅವ್ರ ವರ್ಕು ನನಗೆ ಮ್ಯಾಚ್ ಆಗಿಲ್ಲ. ಸೊ ಇದು ಬಿಟ್ಟರೆ ಅದರ್ವೈಸ್ ಏನು ಪ್ರಾಬ್ಲಮ್ ಏನು ಪಾಪಮ್ಮ, ನಿಮ್ಗೆ ಏನಾರ ಪ್ರಾಬ್ಲಮ್ ಅನಿಸುತ್ತಾ? ಇಲ್ಲ ಗೈಸ್, ನಮ್ಮ ಕಮಿಟ್ಮೆಂಟು ಅವ್ರಿಗೆ ಮ್ಯಾಚ್ ಆಗಲಿಲ್ಲ, ಅವ್ರ ಕಮಿಟ್ಮೆಂಟ್ ನನಗೆ ಮ್ಯಾಚ್ ಆಗಿರಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾನು ಈ ಕಮಿಟ್ಮೆಂಟು, ಈ ನಮ್ಮ ವ್ಯವಹಾರನ ನಾನು ಸಪ್ರೇಟ್ ಮಾಡ್ಕೊಳ್ಳೋ ಥರ ಸಪ್ರೇಟ್ ಆದೆ. ಅವ್ರ ಕಮಿಟ್ಮೆಂಟು ಅವ್ರ ವ್ಯವಹಾರ ಸಪ್ರೇಟ್ ಆದರು. ಆದರೆ ಜಗಳ ಹೊಡೆದಾಟ ಗಲಾಟೆ ಅದು ದ್ವೇಷ ಅಸೂಹೆ ಅವೆಲ್ಲ ಏನೂ ಇಲ್ಲ, ಚೆನ್ನಾಗೇ ಇದ್ದೀವಿ. ಬಟ್ ವ್ಲಾಗಲ್ಲಿ ಅವ್ರು ಬರೋಲ್ಲ, ಯಾರು ಏನು ಹೇಳಿದ್ರು ಬರೋಲ್ಲ, ಮತ್ತು ರೀಲ್ಸಲ್ಲೂ ಬರೋಲ್ಲ. ಇಷ್ಟ ಆಗಿದೆ, ಅದಕ್ಕೋಸ್ಕರನೇ ನಾವು ಹಿಂಗೆ ಸಪ್ರೇಟು ಈ ಕಮಿಟ್ಮೆಂಟ್ ಅಂತ ಪ್ಲ್ಯಾನ್ ಮಾಡ್ಕೊಂಡು ಸಪ್ರೇಟಾಗಿದ್ದೀವಿ. ಬಟ್ ಅದರ್ವೈಸ್ ಮಾತಾಡೋದು ಎಲ್ಲ ಸೇಮ್ ಹೇಗಿತ್ತು ಹಂಗೆ ಇದೆ. ವ್ಲಾಗು ರೀಲ್ಸು ಅಂತ ಬಂದರೆ ಬರೋಲ್ಲ, ನಮ್ಮ ಕಮಿಟ್ಮೆಂಟ್ಗೂ ಅವ್ರು ಬರೋಲ್ಲ. ಸೊ ಅದಕ್ಕೆ ಅಂತ ನಾವು ಡಿಬೇಟ್ ಥರ ಆಗಿದ್ದೀವಿ. ಸೊ ಮುಂದೆ ಫ್ಯೂಚರ್ ಪ್ಲಾನ್ ಬೇರೆ ಬೇರೆ ಇರುತ್ತಲ್ಲ, ಸೊ ಅದಕ್ಕೆ ಬೇರೆದಕ್ಕೆ ಶಫಲ್ ಆಗಿ ಪ್ಲ್ಯಾನ್ ನೋಡುವ. ಬಟ್ ಅಪ್ಪ ಅಮ್ಮ ಯಾಕೆ ರೀಲ್ಸಿಗೆ ಬರ್ತಾಯಿಲ್ಲ, ಯಾಕೆ ಬೇರೆ ಆಗಿದೆ, ಇಷ್ಟು ದಿನ ಕಮೆಂಟಿಗೆ ಇವತ್ತು ನಿಮ್ಗೆ ಆನ್ಸರ್ ಸಿಕ್ಕಿದೆ. ಸೊ ತುಂಬ ಜನ ನಾನು ಬ್ಲಾಗೇ ನೋಡೋಲ್ಲ ಬ್ರೋ ನಿಮ್ದು ಹಂಗೆ ಹಿಂಗೆ ಅಂತೆಲ್ಲ ಕೋಪ ಮಾಡ್ಕೊಬಿಟ್ಟಿದ್ರಿ. ಸೊ ನಾನು ಸ್ವಲ್ಪ ಟೈಮ್ ಕೊಟ್ಟು ಹೇಳೋಣ ಅನ್ಕೊಂಡೆ, ಚೇಂಜ್ ಆಗ್ಬೋದೇನೋ, ಅವರು ಯಾರೇನು ಅನ್ಕೊಂಡ್ರೆ ನಾವು ರೀಲ್ಸ್ ಮಾಡೋಣ, ಇವ್ನಿಗೆ ನಾವೇ ಸೋಲೋಣ, ಮ್ಯಾಚ್ ಆಗೋಣ, ಇಲ್ಲ ನಾವೇ ಅವ್ರಿಗೆ ಸೋಲೋಣ ಅಂತ ಹಿಂಗೆ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅವರು ಗೊತ್ತಾ ಹಳ್ಳಿ ಕಡೆ ಜನಗಳು, ಹಳ್ಳಿ ಜನಗಳು ಮಾತು ಕೇಳಿ ಸ್ವಲ್ಪ ಡೈವರ್ಟ್ ಆಗಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಬೇಡ, ಆರಾಮಾಗಿ ಅವ್ರಿಗೇನು ಅವ್ರ ಜೀವನ ಅವ್ರು ಹೋಗಲಿ, ನಮ್ಮ ಪ್ರೊಫೆಷನಲ್ ನಮ್ಮದೇನು, ನಮ್ಮ ರೀಲ್ಸು, ನಮ್ಮ ಅಚೀವ್ಮೆಂಟು ನಮ್ಮದು, ನಾವು ಹೋಗೋಣ. ಅವ್ರು ಹಿಡ್ಕೊಂಡು ಬೆಳಿಬೇಕು ಅನ್ನೋದು ನಮಗೂ ಹೇಳಿರಲ್ಲಲ್ವಾ. ಸೊ ಏನೋ ಒಂದು ಎಂಟರ್ಟೈನ್ಮೆಂಟು, ಒಂದು ಕಾಮಿಡಿ ಫನ್ ಆಗಿರುತ್ತೆ, ಒಂದು ಫ್ಯಾಮಿಲಿ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಅದರಿಂದ ಅವ್ರಿಗೆ ಹರ್ಟ್ ಆಗುತ್ತೆ, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಸೊ ಅದು ಹರ್ಟ್ ಮಾಡೋಕ್ಕಾಗಲಿ ಪ್ರಾಬ್ಲಮ್ ಮಾಡೋದು ನನಗೆ ಇಷ್ಟ ಇಲ್ಲ. ಸೊ ಅದರ್ವೈಸ್ ಅಷ್ಟೇ. ಬಟ್ ಇನ್ನೇನು ಜಗಳ ಗಲಾಟೆ ದೂರ ಅವೆಲ್ಲ ಏನೂ ಇಲ್ಲ ಗೈಸ್. ಹೇಳ್ತಾ ಈ ಊಟ ಮಾಡಬೇಕು, ಊಟ ಮಾಡೋಣ. ಇನ್ನೂ ಏನಾರು ಹೇಳೋದಿದ್ರೆ ಹೇಳ್ತೀನಿ.